ರಾಜ್ಯ ರೈತ ಮೋರ್ಚಾ ವತಿಯಿಂದ ರಾಜ್ಯಾದ್ಯಂತ ಜನಪರ ನೋಟ ರೈತಪರ ಹೋರಾಟ ಅಂತ ರೈತರ ಪರವಾಗಿ ಕೆಲವೊಂದು ಯೋಜನೆಗಳನ್ನ ಅನುಷ್ಠಾನಕ್ಕೆ ತರಬೇಕು, ರೈತರಿಗೆ ನ್ಯಾಯ ಸಿಗಬೇಕು ಅನ್ನೋ ನಿಟ್ಟಿನಲ್ಲಿ ಕರ್ನಾಟಕ ರಾಜ್ಯ ಬಿಜೆಪಿ ರೈತ ಮೋರ್ಚಾ ವತಿಯಿಂದ ಹೋರಾಟವನ್ನ ನಾವು ಹಮ್ಮಿಕೊಂಡಿದ್ವಿ. ಈ ಮಧ್ಯದಲ್ಲಿ 28ನೇ ತಾರೀಕು ಎಲ್ಲ ರಾಮನಗರ ಜಿಲ್ಲೆಯ 4 ತಾಲೂಕುಗಳಲ್ಲೂ ಸಹ ಹೋರಾಟವನ್ನ ಮಾಡಬೇಕು ಅಂತ ವಿಷಯ ಆಗಿದೆ. ಕಾರಣ, ರಾಜ್ಯದಲ್ಲಿ ಇದೊಂದು ರೈತ ವಿರೋಧಿ ಸರ್ಕಾರ ಕಳೆದ 2.5 ವರ್ಷದಲ್ಲಿ ಶೂನ್ಯ ಸಾಧನೆಯ ಸರ್ಕಾರ ಆಗಿರೋದ್ರಿಂದ ವಿಶೇಷವಾಗಿ ಈ ರಾಜ್ಯದಲ್ಲಿ ರೈತನಿಗೆ ಒಂದು ನೆಮ್ಮದಿ ಕೆಡಿಸಿರ್ತಕ್ಕಂಥ ಇದೊಂದು ಸರ್ಕಾರ. ಸರಣಿ ಆತ್ಮಹತ್ಯೆಗಳು, ರೈತರ ಆತ್ಮಹತ್ಯೆಗಳು ನಿರಂತರವಾಗಿ ನಡೀತಿದೆ. ಒಂದಲ್ಲ ಒಂದು ರೀತಿ ಸಮಸ್ಯೆಗಳು, ರೈತರ ಸಮಸ್ಯೆ ಕಾಡ್ತಾ ಇದೆ ರೈತನಿಗೆ. ಕಳೆದ ವರ್ಷದಲ್ಲಿ ಕಾವೇರಿ ನೀರಾವರಿ ನಿಗಮ, ಕಾವೇರಿ ಜಲನಯನ ಪ್ರದೇಶದಲ್ಲಿ ರೈತರ ಬೆಳೆಗೆ ನೀರೇ ಕೊಡ್ಲಿಲ್ಲ, ಕೆನಾಲ್ ರಿಪೇರಿ ಅಂತೇಳಿ. ಈ ಬಾರಿ ಭದ್ರಾ ಮೇಲ್ದಂಡೆ ಯೋಜನೆ ಮತ್ತು ಅಲ್ಲಿ ಕೆನಾಲ್ ಕ್ರಶ್ ಗೇಟ್ ರಿಪೇರಿ ಅಂತೇಳಿ ಅಲ್ಲಿ ಹಿಂಗಾರು ಬೆಳೆಗಳಿಗೆ ನೀರು ಕೊಡ್ತಾ ಇಲ್ಲ. ಒಂದ್ ರೀತಿ ಎಲ್ಲೋ ಒಂದ್ ಕಡೆ ಈ ಸರ್ಕಾರ ಐಸಿಯುನಲ್ಲಿ ಇದೆ ಅನ್ನೋ ರೀತಿಯಲ್ಲಿ ಈ ಸರ್ಕಾರ ಚಟುವಟಿಕೆಯನ್ನ ಮಾಡ್ತಾ ಇದೆ. ರಾಜ್ಯದಲ್ಲಿ ಕೃಷಿ ಸಚಿವ ಯಾರು ಅನ್ನುವಂಥದ್ದು ಜನಗಳಿಗೆ ಗೊತ್ತಿಲ್ಲ, ಅಷ್ಟು ಮಟ್ಟಿಗೆ ಈ ಸರ್ಕಾರ ಇರೆಸ್ಪಾನ್ಸಿಬಲ್ ಆಗಿ ನಡ್ಕೊಂಡು ಹೋಗ್ತದೆ. ಕಬ್ಬಿಗೆ ಕೇಂದ್ರ ಸರ್ಕಾರ 3,300 ರೂಪಾಯಿ FRP ಫಿಕ್ಸ್ ಮಾಡಿದ್ರು ಸಹ ಆ ಫಿಕ್ಸ್ ಮಾಡ್ಬೇಕಾದ್ರೆ ರಾಜ್ಯ ಸರ್ಕಾರ, ಶುಗರ್ ಕಮಿಷನ್ ಮತ್ತು ಎಲ್ಲರೂ ಸೇರಿ ಮಾಡ್ತಕ್ಕಂಥದ್ದನ್ನ, FRP ಫಿಕ್ಸ್ ಮಾಡ್ತಕ್ಕಂಥದ್ದನ್ನ, ಅದನ್ನ ಕಂಪನಿ ಮಾಲೀಕರ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿ ಅದನ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ರಾಜ್ಯ ಸರ್ಕಾರದ ಕೈಯಲ್ಲಿ ಆಗ್ತಾ ಇಲ್ಲ. ಇವತ್ತು ತಾನು ಬೆಳೆದಂತ ಕಬ್ಬಿಗೆ ಬೆಂಕಿ ಇಟ್ಕೊಂಡು, ಟ್ರಾಕ್ಟರ್ ಸಮೇತ ಬೆಂಕಿ ಇಟ್ಕೊಂಡು ಹೋರಾಟ ಮಾಡ್ತಾ ಇದ್ದಾನೆ ರೈತ. ಕೃಷಿ ಸಚಿವ ಎಲ್ಲಿದ್ದಾರೆ ಅಂತಾನೆ ಗೊತ್ತಿಲ್ಲ. ಚಲುವರಾಯಸ್ವಾಮಿ ಕೇವಲ ಹೇಳಿಕೆಗಳಿಗೆ ಸೀಮಿತ ಆಗಿ, ಮಂಡ್ಯಕ್ಕೆ ಸೀಮಿತ ಆಗಿ ಕೂತಿದ್ದಾರೆ ಹೊರತು ಯಾವುದೇ ರೀತಿ ರೈತನಿಗೆ ಸಂಬಂಧಪಟ್ಟಂತ ಸಮಸ್ಯೆಗಳ ಬಗ್ಗೆ ಸ್ಪಂದಿಸೋ ರೀತಿಯಲ್ಲಿ ಕೃಷಿ ಸಚಿವರು ಕೆಲಸವನ್ನ ಮಾಡ್ತಾರೆ. ಇದೊಂದು ಇರೆಸ್ಪಾನ್ಸಿಬಲ್ ಆಗಿ ನಡ್ಕೊಳ್ತಾ ಇರ್ತಕ್ಕಂಥ ಕೃಷಿ ಸಚಿವರು ಮತ್ತು ಈ ಸರ್ಕಾರ. ಸುಮಾರು ಸಾವಿರಾರು ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಆತನ ಸಮಸ್ಯೆ ಕಡೆ ಗಮನವನ್ನ ಹರಿಸ್ತಾರೆ. ರಾಜ್ಯದಲ್ಲಿ ಅಧಿಕಾರಿಗಳು ಕಂಟಿನ್ಯೂಸ್ ಆಗಿ ಸರಣಿ ಆತ್ಮಹತ್ಯೆ, ಅಧಿಕಾರಿಗಳ ಆತ್ಮಹತ್ಯೆ ನಡೀತಿದೆ. ಚಂದ್ರಶೇಖರ್, ವಾಲ್ಮೀಕಿ ನಿಗಮದ ಅಕೌಂಟೆಂಟ್ ಸೂಪರ್ಡೆಂಟ್, ಆತನಿಂದ ಪ್ರಾರಂಭವಾದಂತ ಅಧಿಕಾರಿಗಳ ಆತ್ಮಹತ್ಯೆ ನಿರಂತರವಾಗಿ ನಡ್ಕೊಂಡ್ ಬರ್ತಾ ಇದೆ. ಪರಶುರಾಮ್ ನಾಯ್ಕ್ ಅನ್ನತಕ್ಕಂತ ಒಬ್ಬ ಪೊಲೀಸ್ ಅಧಿಕಾರಿ ಕಾಂಗ್ರೆಸ್ಸಿನ MLA ಹೆಸರು ಬರೆದಿಟ್ಟು ಯಾದಗಿರಿನಲ್ಲಿ ಆತ್ಮಹತ್ಯೆ ಮಾಡಿ. ರುದ್ರಣ್ಣ ಎಡವಣ್ಣನವರು ಅಂತಕ್ಕಂಥ ಒಬ್ಬ ಫಸ್ಟ್ ಡಿವಿಷನ್ ಕ್ಲಾರ್ಕ್ ಬೆಳಗಾಂನಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ PA ಹೆಸರನ್ನ ಬರೆದಿಟ್ಟು ಆತ್ಮಹತ್ಯೆ ಮಾಡಿದ್ರು. ರಾಮನಗರ ಜಿಲ್ಲೆನಲ್ಲಿ ಮೈನ್ಸ್ ಅಂಡ್ ಜಿಯಾಲಜಿ ಡಿಪಾರ್ಟ್ಮೆಂಟ್ ಅಲ್ಲಿ ಕಿರುಕುಳ ತಾಳಲಾರದೆ ಲಾರಿ ಮಾಲೀಕ ಒಬ್ಬ ಮೈನ್ಸ್ ಅಂಡ್ ಜಿಯಾಲಜಿ ಡಿಪಾರ್ಟ್ಮೆಂಟಿನ ಮರಕ್ಕೆ ನೇಣಾಕೊಂಡು ಸತ್ತಿರತಕ್ಕಂಥ ನಿದರ್ಶನ ರಾಮನಗರದಲ್ಲಿ. ಈ ರೀತಿ ಈ ಸರ್ಕಾರ ಒಂದು ರೀತಿ ಬೇಜವಾಬ್ದಾರಿ ತಂದನೆ ನಡ್ಕೊಳ್ತಾ ಇರ್ತಕ್ಕಂಥ ಸರ್ಕಾರ. ರೈತನ ಪರವಾಗಿ ಯಾವುದೇ ರೀತಿ ಯೋಜನೆಗಳನ್ನ ಘೋಷಣೆನೂ ಮಾಡಿಲ್ಲ. ಹಿಂದೆ ಇದ್ದಂತ ಯೋಜನೆಗಳನ್ನ ಅನುಷ್ಠಾನಕ್ಕೂ ತರಲಿಲ್ಲ. ಹಿಂದೆ ಇದ್ದಂತ ರೈತ ಪರ ಯೋಜನೆಗಳನ್ನ ಕೈ ಬಿಟ್ಟಿರೋದೇ ಈ ಸರ್ಕಾರದ ದೊಡ್ಡ ಸಾಧನೆ ಆಗಿದೆ. ಯಡಿಯೂರಪ್ಪನವರ ಅವಧಿನಲ್ಲಿ 4,000 ರೂಪಾಯಿ ರೈತರಿಗೆ ಕಿಸಾನ್ ಸಮ್ಮಾನ ಯೋಜನೆ, 11 ಲಕ್ಷ ಜನ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಅನ್ನ ಕೊಡ್ತಾರೋ ಅದನ್ನ ಸ್ಟಾಪ್ ಮಾಡಿದ್ದಾರೆ. ಈ ರೀತಿ ಜನಪರ ಯೋಜನೆಗಳನ್ನ ಸ್ಟಾಪ್ ಮಾಡಿದ್ದಾರೆ. ಒಂದು ರೀತಿ ಜನ ವಿರೋಧಿ ನಿಟ್ಟಿನಲ್ಲಿ ಈ ಸರ್ಕಾರ ಕೆಲಸ ಮಾಡ್ಕೊಂಡು ಹೋಗ್ತದೆ. ವಿಶೇಷವಾಗಿ ಅತಿವೃಷ್ಟಿ ಅನಾವೃಷ್ಟಿ ಆದಂತ ಸಂದರ್ಭದಲ್ಲಿ ಯಡಿಯೂರಪ್ಪನವರ ಅವಧಿನಲ್ಲಿ ನಾವು ಕೊಡ್ತಿದ್ದಂತ ಪ್ಯಾಕೇಜಸ್ ಏನಿತ್ತು, ಇವತ್ತು ಈ ಸರ್ಕಾರ ಕೊಡ್ತಾ ಇರ್ತಕ್ಕಂಥ ಪ್ಯಾಕೇಜಸ್ ಏನು? ಮಾತೆತ್ತರೆ ಕೇಂದ್ರ ಸರ್ಕಾರದಿಂದ ನೀವು MP ಗಳು ದುಡ್ಡು ತರಬೇಕು ಅಂತ ಕೇಳ್ತಾರೆ. ರಾಜ್ಯ ಸರ್ಕಾರದಲ್ಲಿ ಬಡ್ಜೆಟ್ ಇಲ್ವಾ? 4 ಲಕ್ಷ ಬಡ್ಜೆಟ್ ಅನ್ನ ಘೋಷಣೆ ಮಾಡಿ ನೀವು ಕೇಂದ್ರ ಸರ್ಕಾರನ ನೀವು ಪ್ರಶ್ನೆ ಮಾಡ್ತಾರಲ್ಲ ಈ ಸರ್ಕಾರ, ಈ ರಾಜ್ಯ ಸರ್ಕಾರದ ಜವಾಬ್ದಾರಿ ಏನು ಅನ್ನತಕ್ಕಂಥದನ್ನ ಈ ಸರ್ಕಾರಕ್ಕೆ ನಾನು ಕೇಳಿಕ್ಕೆ ಇಚ್ಛೆಪಡ್ತೀನಿ. ಯಡಿಯೂರಪ್ಪನವರ ಅವಧಿನಲ್ಲಿ ಅವರು ಮುಖ್ಯಮಂತ್ರಿ ಆದ ತಕ್ಷಣ ಇನ್ನು ಪೂರ್ಣ ಪ್ರಮಾಣದ ಕ್ಯಾಬಿನೆಟ್ ಆಗಿರ್ಲಿಲ್ಲ. ಅವರೊಬ್ಬರೇ ಮುಖ್ಯಮಂತ್ರಿ ಆಗಿದ್ರು, ಇನ್ನು ಪೂರ್ಣ ಪ್ರಮಾಣದ ಕ್ಯಾಬಿನೆಟ್ ಆಗಿರ್ಲಿಲ್ಲ. ಆ ಸಂದರ್ಭದಲ್ಲಿ ತಮಗೆಲ್ಲ ಗೊತ್ತಿರ್ಬೋದು, ಚಿತ್ರದುರ್ಗ, ಬಳ್ಳಾರಿ, ಹಾವೇರಿ, ಗದಗ, ಕಲಬುರಗಿ ಈ ಭಾಗದೆಲ್ಲ ತುಂಬಾ ಅತಿವೃಷ್ಟಿ ಆಯ್ತು. ಕೇಂದ್ರ ಸರ್ಕಾರವನ್ನ ಕಾಯ್ಕೊಂಡು ಕೂತ್ಕೊಳ್ಳಿಲ್ಲ ಯಡಿಯೂರಪ್ಪನವರು.
ಅವತ್ತಿದ್ದಂತ NDRF ಸ್ಕೀಮ್ ಅಲ್ಲಿ ಕೇವಲ 6,800 ರೂಪಾಯಿ ಇತ್ತು. ಯಡಿಯೂರಪ್ಪನವ್ರು ಕಾಯಿಲೆಲ್ಲ ಕೇಂದ್ರ ಸರ್ಕಾರದ ದುಡ್ಡುಗೋಸ್ಕರ 13,800 ರೂಪಾಯಿ 13,000 ರೂಪಾಯಿ ಹಣವನ್ನ ಬಿಡುಗಡೆ ಮಾಡೋರು ಪ್ರತಿ ಹೆಕ್ಟೇರ್ಗೆ ಯಡಿಯೂರಪ್ಪನವರು. 6,800 ರೂಪಾಯಿಲಿ ರಾಜ್ಯ ಸರ್ಕಾರ 13,000 ರೂಪಾಯಿ ಬಿಡುಗಡೆ ಮಾಡೋದು. ಕೇಂದ್ರ ಸರ್ಕಾರದ ಕಾಯಿಲೆ ಇಲ್ಲ, ಯಡಿಯೂರಪ್ಪನವ್ರ ಹಣವನ್ನ ಬಿಡುಗಡೆ ಮಾಡೋದು. ಅದೇ ರೀತಿ ಕುಷ್ಕಿ ಬೆಳೆಗಳಿಗೆ 6,800 ರೂಪಾಯಿ ಇದ್ದಿದ್ದನ್ನ 13,000 ರೂಪಾಯಿ ಕೊಟ್ಟರು. 19-20ರಲ್ಲಿ 16,800 ರೂಪಾಯಿ ಕೊಟ್ಟರು ಯಡಿಯೂರಪ್ಪ. ಇದನ್ನ ಸಿದ್ದರಾಮಯ್ಯನವರು ಅರ್ಥ ಮಾಡ್ಕೋಬೇಕು. ಕೇಂದ್ರ ಸರ್ಕಾರನ ಕಾಯ್ದೇನೆ ಯಾವ ಮಟ್ಟಿಗೆ ಹಣವನ್ನ ಬಿಡುಗಡೆ ಮಾಡಿದ್ರು. ಮತ್ತೆ ನೀರಾವರಿ 13,500 ರೂಪಾಯಿ ಇತ್ತು ಹೆಕ್ಟೇರ್ಗೆ. 2009-10ರಲ್ಲಿ 13,500 ರೂಪಾಯಿ ಇತ್ತು. ಆದ್ರೆ ಯಡಿಯೂರಪ್ಪನವರು 18,000 ರೂಪಾಯಿನ ಹಣ ಬಿಡುಗಡೆ. 2019-20ರಲ್ಲಿ ಪ್ರತಿ ಹೆಕ್ಟೇರ್ಗೆ 23,500 ರೂಪಾಯಿ ಹಣವನ್ನ ಬಿಡುಗಡೆ ಮಾಡೋದು. ಕೇಂದ್ರ ಸರ್ಕಾರ ಕಾಯಿಲೆ ಇಲ್ಲ. ಕೇಂದ್ರ ಸರ್ಕಾರ ಬಂದಂತ ಸಂದರ್ಭದಲ್ಲಿ ಆ ಹಣವನ್ನ ಆಮೇಲೆ ಅಡಿಷನಲ್ ಆಗಿ ಕೊಟ್ಟಿರ್ತಕ್ಕಂಥ ನಿದರ್ಶನ. ಈ ರೀತಿ ಯಡಿಯೂರಪ್ಪನವರು ಪ್ರತಿಯೊಂದು ಕೇಂದ್ರ ಸರ್ಕಾರನ ಕಾಯ್ಕೊಂಡು ಕೂತ್ಕೊಳ್ತಿರ್ಲಿಲ್ಲ. ತಮ್ಮ ಇತಿಮಿತಿ ವ್ಯಾಪ್ತಿನಲ್ಲಿ ರಾಜ್ಯ ಸರ್ಕಾರದ ಬಡ್ಜೆಟ್ ನಲ್ಲಿ ಕೇಂದ್ರ ಸರ್ಕಾರದ ಅನುದಾನ ಬರಲಿ ಬರದೇ ಇರಲಿ ಇನಿಶಿಯೇಟ್ ಆಗಿ ನಾವೇನ್ ಕೊಡ್ಬೇಕು ಅನ್ನತಕ್ಕಂಥದ್ದು ಯಡಿಯೂರಪ್ಪನವರು ಕೊಟ್ಟಿರ್ತಕ್ಕಂಥದ್ದು ನಿದರ್ಶನ ನಮ್ಮ ಮುಂದೆ ಇದೆ. ಮತ್ತೆ ಕೊಟ್ಟಿರ್ತಕ್ಕಂಥದ್ದು ಮಾಹಿತಿ ಇದೆ. ಇದೆಲ್ಲರಿಗೂ ಗೊತ್ತಿರುವಂತ ವಿಷಯ. ಆದ್ರೆ ಮಾತೆತ್ತರೆ ಈ 19 ಜನ MP ಗಳು ಏನ್ ಮಾಡ್ತಾರೆ, ಮೋದಿಯವ್ರ ಹತ್ರ ಹೋಗಿ ದುಡ್ಡು ಕೇಳಿ ಮೋದಿ ಕಡೆಯಿಂದ ದುಡ್ಡು ತನ್ನಿ ಅಂತ ಕೇಳ್ತಾರೆ. ದುಡ್ಡು ತರುವಂತ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರದಿಂದ ಬರ್ಬೇಕಾಗಿರ್ತಕ್ಕಂಥ ಟ್ಯಾಕ್ಸ್ ಡೆವಲ್ಯೂಷನ್ ಅಲ್ಲಿ 2009ರ ಪೂರ್ವದಲ್ಲಿ ಎಷ್ಟು ಬರ್ತಿತ್ತು, 2019ರಿಂದ 14ರ ಪೂರ್ವದಲ್ಲಿ ಎಷ್ಟು ಹಣ ಬರ್ತಿತ್ತು, 2014ರ ನಂತರ ಎಷ್ಟು ಲಕ್ಷ ಕೋಟಿ ರಾಜ್ಯಕ್ಕೆ ಬಂದಿದೆ ಅನ್ನತಕ್ಕಂಥದ್ದು ಈಗಾಗಲೇ ನಾವು ಸಾಕಷ್ಟು ಸಂದರ್ಭದಲ್ಲಿ ಅಂಕಿ ಅಂಶಗಳೊಂದಿಗೆ ಮಾಧ್ಯಮದ ಮುಂದೆ ನಾವೆಲ್ಲ ಹೇಳಿದ್ವಿ. ಆದ್ರೂ ಸಹ ಈ ಸರ್ಕಾರ ಬಹಳ ಇರೆಸ್ಪಾನ್ಸಿಬಲ್ ಆಗಿ ನಡ್ಕೊಳ್ತಾ ಇದೆ. ವಿಶೇಷವಾಗಿ ರಾಮನಗರ ಜಿಲ್ಲೆನಲ್ಲಿ ರೈತರಿಗೆ ಬಹಳ ಅನುಕೂಲ ಆಗ್ತಕ್ಕಂಥ ನೀರಾವರಿ ಯೋಜನೆಗಳನ್ನ ಇಲ್ಲಿ ಅನುಷ್ಠಾನಕ್ಕೆ ಬರಬೇಕಾಗಿದೆ. ಬಿಜೆಪಿ ಸರ್ಕಾರದ ಅವಧಿನಲ್ಲಿ ಚನ್ನಪಟ್ಟಣ ತಾಲೂಕನ್ನ ಸಂಪೂರ್ಣವಾಗಿ ನೀರಾವರಿ ತಾಲೂಕನ್ನಾಗಿ ಪರಿವರ್ತನೆ ಮಾಡಿದ್ದು ಬಿಜೆಪಿ ಸರ್ಕಾರದ ಅವಧಿನಲ್ಲಿ. CP ಯೋಗೇಶ್ವರ್ ಬಿಜೆಪಿ ಸರ್ಕಾರದಲ್ಲಿ ಮಂತ್ರಿ ಆಗಿದ್ರು, ಶಾಸಕರಾಗಿದ್ರು. ಅವತ್ತಿನ ದಿನ ಸಾಕಷ್ಟು ಅನುದಾನವನ್ನು ತಂದು ಚನ್ನಪಟ್ಟಣ ತಾಲೂಕನ್ನ ಸಂಪೂರ್ಣವಾಗಿ ನೀರಾವರಿ ತಾಲೂಕನ್ನಾಗಿ ಮಾಡಿದ್ರು. ಅದೇ ರೀತಿ ರಾಮನಗರ, ಮಾಗಡಿ ಮತ್ತು ಕನಕಪುರದಲ್ಲೂ ಸಹ ನೀರಾವರಿ ಯೋಜನೆಗಳನ್ನ ಜಾರಿಗೆ ತರಬೇಕು. ನಮ್ಗೆ ಮಂಚಿನಬೆಲೆ ಡ್ಯಾಮ್ ಇದೆ, ನಲ್ಲಿಗುಡ್ಡ ಡ್ಯಾಮ್ ಇದೆ, ಕಣ್ವ ಇದೆ, ತಿಪ್ಪೊಂಡಳ್ಳಿ ಡ್ಯಾಮ್ ಇದೆ. ಇಷ್ಟೆಲ್ಲ ಇದ್ರೂ ಸಹ ರಾಮನಗರ ಮತ್ತು ಕನಕಪುರ, ಮಾಗಡಿಗೆ ನೀರಾವರಿ ಯೋಜನೆಗಳನ್ನ ಇಲ್ಲಿ ಇಂಪ್ಲಿಮೆಂಟ್ ಆಗಿಲ್ಲ. ನಮಗೆ ಸಾಕಷ್ಟು ಅವಕಾಶ ಇದೆ. ಕಾವೇರಿ ಜಲನಯನ ಪ್ರದೇಶದಲ್ಲಿ ನೀರಾವರಿ ಯೋಜನೆಗಳನ್ನು ಮಾಡಲಿಕ್ಕೆ ಸಾಕಷ್ಟು ಅವಕಾಶ ಇದೆ. ದುರ್ದೈವ ರಾಮನಗರದಲ್ಲಿ ಆ ತರದ ಯೋಜನೆಗಳನ್ನ ಅನುಷ್ಠಾನಕ್ಕೆ ತಂದಿಲ್ಲ. ಇವತ್ತು ಭಾರತೀಯ ಜನತಾ ಪಾರ್ಟಿ ಒತ್ತಾಯ ಮಾಡುತ್ತೆ, ರಾಮನಗರ, ಮಾಗಡಿ ಮತ್ತು ಕನಕಪುರದಲ್ಲಿ ನೀರಾವರಿ ಯೋಜನೆಗಳನ್ನ ಮತ್ತು ಏತ ನೀರಾವರಿ ಯೋಜನೆಗಳ ಮುಖೇನ ರೈತರಿಗೆ ಅನುಕೂಲ ಮಾಡಬೇಕು ಅನ್ನತಕ್ಕಂಥದ್ದು ನಮ್ಮ ಒತ್ತಾಸೆ ಇದೆ. ಮತ್ತೆ ವಿಶೇಷವಾಗಿ ಚನ್ನಪಟ್ಟಣ ಮತ್ತು ರಾಮನಗರದಲ್ಲಿ ಬೆಳೆಯುವಂತಹದ್ದು ರೇಷ್ಮೆ ಆಗ್ಬೋದು, ಮಾವು ಆಗ್ಬೋದು, ತರಕಾರಿ ಆಗ್ಬೋದು, ಇಲ್ಲಿ ಮಾರ್ಕೆಟಿಂಗ್ ವ್ಯವಸ್ಥೆ ತುಂಬಾ ಹದಗೆಟ್ಟು ಕೂತಿದೆ. ದಳ್ಳಾಳಿಗಳ ಹಾವಳಿ ತುಂಬಾ ಅತಿಯಾಗಿದೆ. ದಳ್ಳಾಳಿಗಳ ಕಾಟ ತಪ್ಪಬೇಕು ಅನ್ನತಕ್ಕಂತ ನಿಟ್ಟಿನಲ್ಲಿ ಭಾರತೀಯ ಜನತಾ ಪಾರ್ಟಿ ಒತ್ತಾಯ ಮಾಡುತ್ತೆ ರಾಜ್ಯ ಸರ್ಕಾರಕ್ಕೆ. ಆ ನಿಟ್ಟಿನಲ್ಲಿ ರೈತರಿಗೆ ನ್ಯಾಯೋಚಿತವಾದ ಬೆಲೆ ಸಿಗಬೇಕು, ಅವರಿಗೆ ನ್ಯಾಯ ಸಿಗಬೇಕು ಅನ್ನೋ ನಿಟ್ಟಿನಲ್ಲಿ 28ನೇ ತಾರೀಕು ಪ್ರತಿ ತಾಲೂಕಲ್ಲೂ ರೈತ ಪರ ಹೋರಾಟ, ಏನು ನಮ್ಮ ಸ್ಲೋಗನ್ಸ್ ಏನಿದೆ, ಜನಪರ ನೋಟ, ರೈತ ಪರ ಹೋರಾಟ ಅನ್ನೋ ನಿಟ್ಟಿನಲ್ಲಿ ನಾವು ಹೋರಾಟವನ್ನು ಮಾಡ್ತೀವಿ. ಮತ್ತೆ ಡಿಸೆಂಬರ್ 2ನೇ ತಾರೀಕು ಈ ನಾವು ಇಡೀ ಜಿಲ್ಲೆಯಿಂದ ದೊಡ್ಡ ಪ್ರಮಾಣದಲ್ಲಿ ನಾವು ಹೋರಾಟವನ್ನ ನಾವು ರೈತರಿಗೋಸ್ಕರ ಈ ಸರ್ಕಾರದ ವಿರುದ್ಧವಾಗಿ ಹೋರಾಟ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಅದು ಬಹುತೇಕ ಬಿಡದಿನಲ್ಲಿ ಆ ಹೋರಾಟವನ್ನು ನಾವು ಮಾಡ್ತೀವಿ. ಈಗಾಗಲೇ ಏನು ಗ್ರೇಟರ್ ಬೆಂಗಳೂರು ಅಥಾರಿಟಿ ವ್ಯಾಪ್ತಿನಲ್ಲಿ ಈಗಾಗಲೇ 9,000 ಚಿಲ್ಲರೆ ಎಕರೆ ಬಿಡದಿನಲ್ಲಿ ಟೌನ್ಶಿಪ್ ಅನ್ನ ನಿರ್ಮಾಣ ಮಾಡೋದಕ್ಕೆ ಏನು ಹೊರಟಿದೆ ಈ ಸರ್ಕಾರ, ಅದರಲ್ಲಿ ವಿಶೇಷವಾಗಿ ದೊಡ್ಡ ಗೋಲ್ಮಾಲ್ ನಡೀತಿದೆ. ಅದರಲ್ಲಿ 1,777 ಎಕರೆ ಸರ್ಕಾರಿ ಖರಾಬ್ ಲ್ಯಾಂಡ್ ಇದೆ. ಅಲ್ಲಿ ಜನಕ್ಕೆ ಎಷ್ಟು ನೀವು ನಿವೇಶನ ಕೊಡ್ಬೇಕು ಅಂತ ಹೊಡ್ತಿರೋ, ಜಾನುವಾರುಗಳಿಗಿರ್ತಕ್ಕಂಥ ಜಾಗವನ್ನ ನೀವು ಯಾವುದೇ ಕಾರಣಕ್ಕೂ ತಗೋಬಾರ್ದು. ಇಂಥ ಯೋಜನೆಗಳನ್ನ ಕೈ ಬಿಡಬೇಕು. ಅಲ್ಲಿ ವಿಶೇಷವಾಗಿ ಬಿಡದಿ, ಬೈರಮಂಗಲ ಈ ಭಾಗದಲ್ಲಿ ಹೈನುಗಾರಿಕೆಯನ್ನ ನಂಬಿ ಬದುಕ್ತಾ ಇರತಕ್ಕಂಥ ಜನ, ಅಲ್ಲಿ ನೀವು ಟೌನ್ಶಿಪ್ ಯೋಜನೆಯನ್ನ ಜಾರಿಗೆ ತಂದ್ರೆ ಹೈನುಗಾರಿಕೆಗೆ ಜನ ಬೀದಿಗೆ ಬರುವಂತ ಪರಿಸ್ಥಿತಿಗೆ ಬರ್ತದೆ. ಇಂಥ ಯೋಜನೆಗಳನ್ನ ಕೈ ಬಿಡಬೇಕು ಅನ್ನತಕ್ಕಂಥದ್ದು ಒತ್ತಾಸೆನೂ ಸಹ ನಮ್ದಾಗಿರ್ತದೆ. ಈಗಾಗಲೇ ಈ ಸರ್ಕಾರ ಬರುವ ಪೂರ್ವದಲ್ಲಿ ನಾವು 5 ರೂಪಾಯಿಂದ 7 ರೂಪಾಯಿ ಕೊಡ್ತೀವಿ ಅಂತ ಕೇಳಿದ್ರು, 7 ರೂಪಾಯಿಯೂ ಹೆಚ್ಚಿಸ್ಲಿಲ್ಲ. ಮತ್ತೆ ಈಗಾಗಲೇ ಇನ್ನು 620 ಕೋಟಿ ರೂಪಾಯಿ ಏನು
ಬ್ಯಾಲೆನ್ಸ್ ಇರ್ತಕ್ಕಂಥದ್ದು ಪ್ರೋತ್ಸಾಹಧನ ಏನಿದೆ ಆ 620 ಕೋಟಿ ಹಣನು ಬಿಡುಗಡೆ ಮಾಡಿಲ್ಲ. ಹಣ ಬಿಡುಗಡೆ ಮಾಡಬೇಕು ಅನ್ನತಕ್ಕಂಥ ಒತ್ತಾಯವನ್ನು ಸಹ ನಾವು ಮಾಡ್ತಾ ಇದೀವಿ. ಮತ್ತೆ 28ನೇ ತಾರೀಕು ತಾಲೂಕು ಮಟ್ಟದ ಹೋರಾಟ ಆದ್ರೆ 2ನೇ ತಾರೀಕು ಜಿಲ್ಲಾ ಮಟ್ಟದ ದೊಡ್ಡ ಪ್ರಮಾಣದ ಹೋರಾಟವನ್ನ ನಾವು ರಾಮನಗರ ಜಿಲ್ಲೆ ಬಿಡದಿ ಭಾಗದಲ್ಲಿ ನಾವು ಈ ಸರ್ಕಾರದ ವಿರುದ್ಧ ಹೋರಾಟವನ್ನ ನಾವು ರೂಪುರೇಷೆಗಳನ್ನ ಇನ್ನೊಂದು 2-3 ದಿನದಲ್ಲಿ ನಿಶ್ಚಯ ಮಾಡಿ 2ನೇ ತಾರೀಕು ದೊಡ್ಡ ಪ್ರಮಾಣದ ಹೋರಾಟವನ್ನ ಈ ಸರ್ಕಾರದ ವಿರುದ್ಧವಾಗಿ ಮಾಡ್ತೀವಿ ಅನ್ನತಕ್ಕಂತ ಒಂದು ಈ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಟ್ಟು ನನ್ನ ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು.